ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಸಾಂಬಾರು ಅನ್ನ ರೆಸಿಪಿ. ಸಾಂಬಾರು ತುಂಬ ಟೇಸ್ಟಾಗಿ ಬರಬೇಕಂದ್ರೆ ಫ್ರೆಶ್ಶಾಗಿ ನಾವು ಸಾಂಬಾರು ಪುಡಿ ಮಾಡಿ ಸಾಂಬಾರು ಹೆಂಗೆ ಮಾಡೋದಂತ. ಒಂದೇ ಥರ ಸಾರಿನ ಪುಡಿ ಸಾಂಬಾರಿಗಿಂತ ಇದು ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದೇ ಥರ ಸಾಂಬಾರು ಪುಡಿಯಲ್ಲಿ ಸಾರಿನ ಪುಡಿಯಲ್ಲಿ ಸಾಂಬಾರು ಬೋರ್ ಆಯಿತು. ಇವತ್ತು ನಾನು ಫ್ರೆಶ್ಶಾಗಿ ಸಾಂಬಾರು ಪುಡಿ ಮಾಡಿ ಸಾಂಬಾರು ಮಾಡೋಣ ಅಂತ. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಸಾಂಬಾರು ಪುಡಿನ ನಾನು ಅವಾಗವಾಗ ಮನೇಲಿ ಮಾಡ್ಕೊಳ್ಳೋದೆ. ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಆಗಂಗೆ ಸ್ವಲ್ಪನೇ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಅಂಥ ಸಾಂಬಾರು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಈ ಸಾಂಬಾರು ಪುಡಿನಿಟ್ಟು ನಾನು ಪೊಂಗಲ್ ಸಾಂಬಾರು ಮಾಡ್ತೀನಿ, ಅದು ಚೆನ್ನಾಗಿ ಬರುತ್ತೆ. ಮತ್ತು ಇಡ್ಲಿ ಸಾಂಬಾರು ಅದು ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಸಾಂಬಾರಿಗೂ ಇದೇ ಸಾಂಬಾರು ಪುಡಿ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಮಾಡ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಈ ಸಾಂಬಾರು ಪುಡಿ ಫಸ್ಟು ಸಾಂಬಾರು ಪುಡಿ ಹೆಂಗೆ ಮಾಡೋದು, ಆಮೇಲೆ ಸಾಂಬಾರು ಮಾಡೋದು. ಫಸ್ಟು ನಾನು ಒಂದು ಹಿಡಿಗೂ ಕಡಿಮೆನೇ ಕಡಲೆಬೇಳೆ ತೊಗೊಂಡಿದ್ದೀನಿ, ಒಂದು ಹಿಡಿ ಫುಲ್ ತೊಗೊಂಡಿಲ್ಲ. ಕಡಲೆಬೇಳೆಗಿಂತ ಒಂದು ಸ್ವಲ್ಪ ಕಡಿಮೆ ಉದ್ದಿನಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯ, 1 ಸ್ಪೂನು ಮೆಣಸು. ಈಗ ಇದನ್ನು ಫಸ್ಟು ನಾವು ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ಗೆ ಇಟ್ಟಿದ್ದೀನಿ, ಲೋ ಮೀಡಿಯಮ್ ಫ್ಲೇಮ್ಗೆ. ಇದು ಒಂದು 20% ಹುರಿದಾದ್ಮೇಲೆ ಮಿಕ್ಕಿದ್ದು ಜೀರಿಗೆ ಎಲ್ಲ ಸೇರಿಸ್ಕೊಳ್ಳೋಣ. ಜೀರಿಗೆ, ಮೆಣಸಿನ್ಕಾಯಿ, ಧನಿಯಾ ಎಲ್ಲ. ಸ್ವಲ್ಪ ವಾಸನೆ ಸ್ಟಾರ್ಟ್ ಆಗಿದೆ. ಈಗ ಜೀರಿಗೆ 1 ಹಿಡಿ, ಕಡಲೆಬೇಳೆ 1 ಹಿಡಿಗೂ ಕಡಿಮೆ, ಅದಕ್ಕೂ ಕಡಿಮೆ ಉದ್ದಿನಬೇಳೆ, ಒಂದು 100 ಗ್ರಾಮ್ ಧನಿಯಾ, ಒಂದು 70 ಗ್ರಾಮ್ ಬೇಡಿಗೆ ಮೆಣಸಿನ್ಕಾಯಿ, ಅದರಲ್ಲಿ ಒಂದು 5 ಗುಂಟೂರು ಮೆಣಸಿನ್ಕಾಯಿ ಸೇರಿಸಿದ್ದೀನಿ. 100 ಗ್ರಾಮ್ ಧನಿಯಾಗೆ 100 ಗ್ರಾಮ್ ಮೆಣಸಿನ್ಕಾಯಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅದಕ್ಕೂ ಒಂದು ಸ್ವಲ್ಪ ಕಡಿಮೆ ಹಾಕಬೇಕು. ನಾನು ಒಂದು 70 ಗ್ರಾಮ್ ಅಂತ ಲೆಕ್ಕ ಮಾಡ್ಕೊಂಡು ಹಾಕಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಹೊಸ್ದಾಗಿರೋದಿದ್ದರೆ ಕಲರ್ ಚೆನ್ನಾಗಿ ಬರುತ್ತೆ, ನೋಡಿ ತೊಗೋಬೇಕು. ಮೀಡಿಯಮ್ ಫ್ಲೇಮ್ ಇಟ್ಟು ಸೀದಿಸೇ ಹುರ್ಕೊಳ್ಳಿ, ವಾಸನೆ ಘಮ ಚೆನ್ನಾಗಿ ಬರುತ್ತೆ. ಅದು ಹುರಿಬೇಕಾದ್ರೆ, ಯಾಕಂದರೆ ಧನಿಯಾ ಎಲ್ಲ ಹಾಕಿದ್ದೀವಲ್ಲ, ವಾಸನೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಪುಡಿದು ಎಲ್ಲ ಹುರಿದಿದ್ದಾಯಿತು. ಈಗ ಕೊನೆಗೆ ನಾವು ಒಂದು ಸ್ವಲ್ಪ ಕರಿಬೇವು ಸೇರಿಸಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗಿದೆ ನೋಡಿ. ಸ್ಟವ್ ಆಫ್ ಮಾಡಿಬಿಟ್ಟೆ. ಈಗ ನಾನು ಅದೊಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. 2 ಪೀಸ್ ಹಿಂಗು ಸೇರಿಸಿ ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ಆರಲಿ, ಇಲ್ಲಾಂದರೆ ಬಿಸಿ ಕಲರ್ ಬರೋಲ್ಲ, ಕಪ್ಪಗಿರುತ್ತೆ ಪೌಡ್ರು. ಆರಿದ್ಮೇಲೆ ಈಗ ಪೌಡ್ರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ರುಬ್ಕೊಳ್ಳಿ, ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ನಾನು ಒಂದು 2 ಅರಿಶಿನ ಕೊಂಬು ಕುಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಾಂಬಾರು ಪುಡಿಗೆ ಪೌಡ್ರ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿ. ಅರಿಶಿನ ಪೌಡ್ರ್ ಏನು ಸೇರಿಸಂಗಿಲ್ಲ, ಬೇಕಾದರೆ ಸೇರಿಸ್ಕೋಬೋದು. ಈಗ ನಾನು ಅರಿಶಿನ ಕುಟ್ಟು ಹಾಕಿದ್ದೀನಿ ನೋಡಿ, ಪೌಡ್ರು ನೈಸಾಗಿ ಬಂದಿದೆ. ನನಗೆ ಹಂಗೆ ಇದೆ, ಒಂದು 15 ದಿವಸಕ್ಕೆ ಬರುತ್ತೆ. ಸಾರಿನ ಪುಡಿ ಜೊತೆಗೆ ಇದು 1 ಸ್ಪೂನ್ ಹಾಕಿದ್ರೆ ಸ್ಮೆಲ್ ಬರಲ್ಲ ಜಾಸ್ತಿ, ತುಂಬ ದಿವಸ ಆದರೆ. ಇದು 1 ಸ್ಪೂನ್ ಹಾಕ್ಕೊಂಡ್ರೆ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನಾನು ಒಂದು ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ ಬೇಳೆ, ಅದನ್ನು ತೊಳೆದ್ಬಿಟ್ಟು ಇದರಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಹಾಕಿ ಇದನ್ನು ಒಂದು 3 ವಿಸಿಲ್ ಇಟ್ಟು ಬೇಯಿಸ್ತೀನಿ. ಈಗ ದಪ್ಪ ಈರುಳ್ಳಿ, 1-2 ಈರುಳ್ಳಿ ಮತ್ತು ಟೊಮೆಟೊನ 1-2 ಹಾಕ್ತೀನಿ ಜೊತೆಗೆ ಬೇಯಿಸೋಕ್ಕೆ. ಅರಿಶಿನ ಪುಡಿ ಎಲ್ಲ ಹಾಕಿ ಒಂದು 3 ವಿಸಿಲ್ ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಟೊಮೆಟೊ 1-2, ಈರುಳ್ಳಿ ಜಾಸ್ತಿ ಬೇಕಾದರೂ ನೀವು ಸೇರಿಸ್ಕೋಬೋದು. ಅದು ನೀವು ಸಾರು ತರಕಾರಿ ಬೇಯಿಸ್ಬೇಕಾದ್ರೆ ಆವಾಗ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಅಷ್ಟೊಂದು ಬೇಡ, ಒಂದು ದಪ್ಪ ಇದ್ದರೆ 1 ಸಾಕು. ನಾನು ಸಣ್ಣ ಇರೋದಕ್ಕೆ 2 ಹಾಕಿದ್ದೀನಿ. ಟೊಮೆಟೊನ 2 ಹಾಕಿದ್ದೀನಿ. ಈಗೆಲ್ಲ ಕಟ್ ಮಾಡಿದ್ದಾಯಿತು. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಬಿಟ್ಕೊಂಡು ಇಂಗು
ಹಿಂಗೆ ಒಂದು 2 ಪಿಂಚು ಸೇರಿಸ್ಕೊಳ್ಳಿ. ನೀರು ಇದಕ್ಕೆ ಎಷ್ಟು ಬೇಕೋ ಅಷ್ಟು. ನೀವು ಬೇಕಾದರೆ ಬೇಳೆ ನೆನೆ ಹಾಕ್ಬಿಟ್ಟು ಮಾಡ್ಬೋದು ಇದನ್ನು. ಹುಣಸೆಹಣ್ಣು, ಒಂದು ನಿಂಬೆಹಣ್ಣು, ಒಂದು ಸಣ್ಣ ನಿಂಬೆಹಣ್ಣಷ್ಟು ನಾನು ನೆನೆ ಹಾಕಿದ್ದೀನಿ. ತೆಂಗಿನಕಾಯಿ ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ, ನುಗ್ಗೆಕಾಯಿ ಸಾಂಬಾರು. ಅದು ತೆಂಗಿನಕಾಯಿ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ, ಈಗ ಫ್ರೆಶ್ಶಾಗಿ ಮಾಡಿದ್ದೀವಲ್ಲ ಅದನ್ನೇ ಹಾಕ್ತೀನಿ. ಬೇರೆ ಸಾರಿನ ಪುಡಿ ಏನೂ ಹಾಕಿಲ್ಲ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಈಗ ರುಬ್ಬಿದ್ದೀನಿ, ಪೇಸ್ಟ್ ಥರ ರುಬ್ಬಿದ್ದೀನಿ ನೋಡಿ. ಇದನ್ನು ನೀರೆಲ್ಲ ಹಾಕಿ ಕ್ಲೀನಾಗಿ ತೊಳೆದು ಒಂದು ಕಡೆ ಇಟ್ಕೊಳ್ಳಿ. ಹುಣಸೆಹಣ್ಣು ಕಿವುಚಿಟ್ಕೊಳ್ಳಿ ಎಲ್ಲ ರೆಡಿಯಾಗಿ. ನೀವು ಎಷ್ಟು ಬೇಳೆ ಹಾಕ್ತೀರೋ ಅದಕ್ಕೆ ತಕ್ಕಷ್ಟು ಹುಣಸೆಹಣ್ಣು ಹಾಕಲೇಬೇಕು ಸಾಂಬಾರಿಗೆ. ಇಲ್ಲಾಂದರೆ ಹುಣಸೆಹಣ್ಣು ಕಡಿಮೆ ಆದರೆ ಸಾಂಬಾರು ಟೇಸ್ಟ್ ಬರೋಲ್ಲ. ಅದರಿಂದ ನೀವು ಬೇಳೆಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕಿ, ಚೆನ್ನಾಗಿರುತ್ತೆ. ಏನೇ ಟೊಮೊಟೊ ಹಾಕಿದ್ರು ನಾವು ಹುಣಸೆಹಣ್ಣು ಹಾಕಿದ್ರೇ ಸಾಂಬಾರು ಟೇಸ್ಟ್ ಬರೋದು. ಈಗ ಹುಣಸೆಹಣ್ಣೆಲ್ಲ ಕಿವುಚಿ ರೆಡಿಯಾಗಿ ಇಟ್ಕೊಳ್ತೀನಿ. ನಾನು ಒಂದು ಸಣ್ಣ ನಿಂಬೆಹಣ್ಣಷ್ಟು, ಅಂದರೆ ಒಂದು ಬೆಟ್ಟದ ನೆಲ್ಲಿಕಾಯಷ್ಟು ನಿಂಬೆಹಣ್ಣು ಇದು ಹುಣಸೆಹಣ್ಣು ನೆನೆ ಹಾಕಿದ್ದೆ. ಈಗ ಬೇಳೆ ಬೆಂದಿದೆ. ಇದನ್ನು ನಾನು ಕುಕ್ಕರಲ್ಲೇ ಮಸಿತೀನಿ, ಯಾಕಂದರೆ ನಾವು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿ ಬೇಯಿಸಿದ್ದೀವಲ್ಲ. ಇದೇನು ಮಡಕೆಲಿ ಮಸಿಯೋ ಅವಶ್ಯಕತೆ ಇಲ್ಲ, ಕುಕ್ಕರಲ್ಲೇ ಚೆನ್ನಾಗಿ ಮಸ್ತಿಬಿಡ್ತು. ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ತರಕಾರಿ ಎಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಫಸ್ಟೇ ಹಾಕ್ತೀನಿ. ಹುಣಸೆಹಣ್ಣು ಕಿವುಚಿರೋದು ಬೇಳೆಗೆ ಹಾಕಿದ್ದೀನಿ. ಈ ಸಾಂಬಾರಿಗೆ ಫಸ್ಟೇ ಒಗ್ಗರಣೆ ಹಾಕೋದು. ಈಗ ಇದೆಲ್ಲ ರೆಡಿ ಮಾಡಿ ಒಂದು ಕಡೆ ಇಟ್ಕೊಂಡ್ರೆ ಒಗ್ಗರಣೆ ಆಗಿದ ತಕ್ಷಣ ಬೇಗ ಕೆಲಸ ಆಗುತ್ತೆ. ಈಗ ಒಗ್ಗರಣೆ ಒಂದು ಸ್ವಲ್ಪ ಧಾರಾಳವಾಗಿ ಎಣ್ಣೆ ಬಿಟ್ಟು ಸಾಸಿವೆ, ಸಾಂಬಾರು ಈರುಳ್ಳಿ, ಇದಕ್ಕೆ ಮೇಯ್ನು ಸಾಂಬಾರು ಈರುಳ್ಳಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ನಾನು 1 ಹಿಡಿಯಷ್ಟು ಹಾಕಿದ್ದೀನಿ ಸಾಂಬಾರು ಈರುಳ್ಳಿ. ಇದು ಹಾಕಿದ್ರೆ ಟೇಸ್ಟು ಸಾರಿಗೆ, ಎಲ್ಲ ಸಾರಿಗೂ ಅಷ್ಟೇ, ಚಿಕನ್ ಸಾರಿಗೂ ಅಷ್ಟೇ. ಇದು ರುಬ್ಬಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸಾರು ಅಷ್ಟೇ. ಈಗ ನುಗ್ಗೆಕಾಯಿ ಇದೆಲ್ಲ ಸೇರಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ತರಕಾರಿ. ಈಗ ನೀರು ಹಾಕಿ ಒಂದು 40% ಬೇಯಲಿ. ಇದು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಒಂದೇ ಸತಿ ಹಾಕೋಕ್ಕೆ ಹೋಗಬೇಡಿ. ಈಗ ನುಗ್ಗೆಕಾಯಿ ಬೆಂದಿದೆಯಾ ಅಂತ ನೋಡಬೇಕು. ವಾಸನೆ ಬರ್ತಾ ಇದೆ ಘಮ, ನುಗ್ಗೆಕಾಯಿ ಬೆಂದಿದೆ. ಈಗ ನಾವು ರುಬ್ಬಿಟ್ಟಿರೋ ಮಸಾಲ, ಅಂದರೆ ಖಾರದ ಪುಡಿ, ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಬೇಕಾದರೆ ಟೊಮೆಟೊ ಇದರಲ್ಲೂ ಸೇರಿಸ್ಕೋಬೋದು, ಬೇಳೆಲಿ ಸೇರಿಸ್ದೆ ನೀವು ಟೊಮೆಟೊ ತರಕಾರಿ ಜೊತೆಗೆ ಸೇರಿಸ್ಕೊಂಡು ಒಗ್ಗರಣೆಗೆ ಹಾಕಿ ನೀವು ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಹಂಗೂ ಮಾಡ್ತೀನಿ, ಹಿಂಗೂ ಮಾಡ್ತೀನಿ. ಈಗ ಇನ್ನೊಂದು 5 ನಿಮಿಷ ಆಯಿತು. 5 ನಿಮಿಷ ಕಲರ್ ಚೆನ್ನಾಗಿದೆ ನೋಡಿ. ಸಾಂಬಾರು ಪುಡಿ ಫ್ರೆಶ್ ಅಲ್ವಾ, ಘಮನೂ ಚೆನ್ನಾಗಿ ಬರ್ತಾಯಿದೆ. ನುಗ್ಗೆಕಾಯಿ ಬೇಗ ಬೆಂದ್ಬಿಡುತ್ತೆ, ತುಂಬ ಬೆಂದರೂ ಅದು ಕಸರೆ ಬರುತ್ತೆ, ಅದರಿಂದ ನೋಡ್ಕೊಂಡು ಬೇಯಿಸ್ಬೇಕು ನುಗ್ಗೆಕಾಯಿನ. ಈಗ ಬೇಯಿಸಿದ ಬೇಳೆ ಮತ್ತು ಹುಣಸೆಹಣ್ಣು ರಸ ಇದರಲ್ಲೇ ಇದೆ, ಎಲ್ಲ ಸೇರಿಸ್ಕೊಳ್ಳೋಣ. ಕುಕ್ಕರ್ ತೊಳೆದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ. ತುಂಬ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರಲ್ಲ, ಅದಕ್ಕಂತೂ ತುಂಬ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮಾಗಿ. ರೆಡಿ ಆಯಿತು ಸಾಂಬಾರು. ಒಂದು 5 ನಿಮಿಷ ಕುದಿಬೇಕು. ಇದು ಘಾಟ್ ಏನೂ ಇರಲ್ಲ, ಯಾಕಂದರೆ ನಮ್ಮ ಮಸಾಲೆ ಎಲ್ಲ ಚೆನ್ನಾಗಿ ಹುರಿದೇ ನಾವು ಪೌಡ್ರ್ ಮಾಡಿರೋದು, ಅದರಿಂದ ಘಾಟು ಜಾಸ್ತಿ ಬರೋಲ್ಲ. ಇದು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ಗಿಟ್ಟು ಕುದಿಸೋಣ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ, ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಯಾಕಂದರೆ ಫ್ರೆಶ್ಶಾಗಿ ಮಾಡಿರೋದು. ಇನ್ನು ನನಗೆ ಹಳೆಯ ಮೆಣಸಿನ್ಕಾಯಿ, ಹೊಸ ಮೆಣಸಿನ್ಕಾಯಿ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಬೆಲ್ಲ ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು ಹುಣಸೆ ಬೀಜ ಅಷ್ಟು ಬೆಲ್ಲ ಹಾಕಿದ್ದೀನಿ, ಅದು ಟೇಸ್ಟ್ ಬರುತ್ತೆ. ಯಾಕಂದರೆ ನಾವು ಹುಣಸೆನೂ ಇದು ಬೇಳೆ ಹಾಕಿದ್ದೀವಲ್ಲ, ಬೆಲ್ಲ ಹಾಕಿದ್ರೆ ಅದಕ್ಕೆ ಟೇಸ್ಟ್ ಬರುತ್ತೆ. ಈಗ ಲಾಸ್ಟಲ್ಲಿ ಇನ್ನೊಂದು ಸರ್ತಿ ಒಗ್ಗರಣೆ, ಬರೀ ಕರಿಬೇವು ಸಾಸಿವೆ, ಸಾಂಬಾರು ರೆಡಿ ಆಯಿತು. ಫ್ರೆಶ್ಶು ಸಾಂಬಾರು ಪುಡಿಯಲ್ಲಿ ಸಾಂಬಾರು ರೆಡಿ ಆಯಿತು, ತುಂಬ ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಮನೇಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ.